ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣ ಎಂಜಿಎಸ್ವಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಆರೋಗ್ಯ ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಆರೋಗ್ಯ ರಕ್ಷಣೆ ಹಾಗೂ ಉಚಿತ ಆರೋಗ್ಯ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದೆ. ಈ ಮೇಳದಲ್ಲಿ ನಿರೀಕ್ಷೆಗೂ ಮೀರಿ ಜನರು ಭಾಗಿಯಾಗಿರುವುದು ಸಂತಸ ತಂದಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಸಂತಸ ವ್ಯಕ್ತಪಡಿಸಿದರು. ಈ ದೇಶದ ಶಕ್ತಿ, ಆರೋಗ್ಯವಂತ ವ್ಯಕ್ತಿ ಈ ದೇಶದ ಈ ನಾಡಿನ ಸಂಪತ್ತು. ಬೇರೆ ಕಡೆ ಕೊಡೋಲ್ಲ ಡಾಕ್ಟರ್ ಆ ಕಡೆ ಹೋಗಲ್ಲ. ಡಯಾಬಿಟಿಕ್ ಶಂಕರ ಅವ್ರದ್ದು ಇದೆ. ಜೊತೆಗೆ ನಮಗೆ ಮಾರ್ನಿಂಗ್ ಕ್ರೌಡಲ್ಲಿ ಎಂಟ್ರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. 2000 ಸರ್ ಬಿಡಪ್ಪ ಎಲ್ಲ ಹೇಳಾಯ್ತು ಬಿಡು, ಅಲ್ಲೇ ಹೇಳಾಯ್ತಲ್ಲ. ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ಈ ರೀತಿಯಾದಂತಹ ಒಂದು ಆರೋಗ್ಯ ಮೇಳ ಹಿಂದೆ ಸರ್ಕಾರದಲ್ಲಿ ಯಾರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರಲಿಲ್ಲ. ನಾನು ಆರೋಗ್ಯ ಸಚಿವನಾದ ನಂತರ ನನ್ನ ಕ್ಷೇತ್ರದಲ್ಲಿ ಒಂದು ಆರೋಗ್ಯ ಮೇಳವನ್ನು ಮಾಡಿದೆ. ಅದು ಕೂಡ ಇಷ್ಟು ದೊಡ್ಡದಾಗಿರಲಿಲ್ಲ. ಅದನ್ನು ಮಾಡಿದಾಗ ನನಗನ್ನಿಸೋದು, ಇದು ಯಾಕೆ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ತಾಲೂಕುಗಳಲ್ಲಿ, ಅದರಲ್ಲೂ ಕೂಡ ದೂರ ಇರುವಂಥ ತಾಲೂಕುಗಳು ಮತ್ತು ಗುಡ್ಡಗಾಡ ಪ್ರದೇಶಗಳಿಗೆ ಹತ್ತಿರದಲ್ಲಿರುವಂಥ ತಾಲೂಕುಗಳಿಗೆ ಯಾಕೆ ಈ ಮೇಳಗಳನ್ನು ಯಾಕೆ ಮಾಡಬಾರ್ದು ಅಂತ ನಾನು ಆಲೋಚನೆ ಮಾಡಿದೆ. ಆ ಒಂದು ಸಂದರ್ಭದಲ್ಲಿ ನಾನು ಕೊಳ್ಳೇಗಾಲ ಮತ್ತು ಅನೂರು ಬಂದಿದ್ದೆ. ನಮ್ಮ ಮಂಜುನಾಥ್ ಅವರು ಕೂಡ ಇದ್ದರು. ಅಲ್ಲಿ ಈ ಒಂದು ಬಹಳ ರೇರ್ ಒಂದು ಇರುವಂಥ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಮಕ್ಕಳನ್ನು ನೋಡೋದಕ್ಕೆ ಬಂದಿದ್ದೆ ನಾನು. ಅವಾಗ ಇಷ್ಟೊಂದು ಈ ಒಂದು ಪ್ರದೇಶದಲ್ಲಿ ಇಲ್ಲಿಯ ಜನರಿಗೆ ಈ ರೀತಿಯಾದಂಥ ಒಂದು ಮೇಳವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನನಗೆ ಆ ಸಂದರ್ಭದಲ್ಲಿ ಯೋಚನೆ ಬಂದಾಗ ನಮ್ಮ ಕೃಷ್ಣಮೂರ್ತಿ ಅವರು ಮಂಜುನಾಥರೆಲ್ಲ ಸಿಕ್ಕಿದ್ರು. ಅವರು ನಾನು ಅವತ್ತೇ ತೀರ್ಮಾನ ಮಾಡಿ ಇಲ್ಲೇ ಒಂದು ಆರೋಗ್ಯ ಮೇಳವನ್ನು ಮಾಡೋಣ ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ. ಅವರು ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಉತ್ಸಾಹದಿಂದ ಅವಸರ ಮಾಡೋಣ ಅಂತ ಹೇಳಿದ್ರು. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಆಗಬೇಕಾದ್ರೆ ನಾವು ಹೇಳೋಗ್ಬಿಡ್ತೀವಿ, ಮಾಡೋರು ಆಸಕ್ತಿಯಿಂದ ಮಾಡಬೇಕು, ಇಲ್ಲದೆ ಹೋದ್ರೆ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗೋದಿಲ್ಲ. ಆದರೆ ಇಲ್ಲಿಯ ಜಿಲ್ಲಾ ಆಡಳಿತದ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನು ನಾವು ಮಾಡೋಣ ಅಂತ ಅವರಲ್ಲೂ ಉತ್ಸಾಹ ನೋಡಿದಾಗ ನನಗೆ ಅದ್ರ ಬಗ್ಗೆ ನಂಬಿಕೆ ಬಂದು, ಅದರ ನಂತರ ಇನ್ನೊಮ್ಮೆ ಒಂದ್ಸಲ ಭೇಟಿ ಕೊಟ್ಟು ನಾನು ಈ ಜಾಗ ನೋಡ್ಕೊಂಡು ಹೋಗಿದ್ದೆ. ನಾನು ನಮ್ಮ ಕೃಷ್ಣಮೂರ್ತಿ ನೋಡ್ಕೊಂಡು ಹೋಗಿದ್ದೆ. ಈ ಜಾಗ ಕೂಡ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ಇದೇ ಒಂದೇ ಒಂದು ಜನರ ಹತ್ತಿರ ಹೋಗುವಂತ ವೈದ್ಯರ ಒಂದು ಮತ್ತು ಬೇರೆ ಬೇರೆ ಅನೇಕ ಏನೇನು ತಪಾಸಣೆ ಮಾಡ್ಕೊಳ್ತಕ್ಕಂಥದಕ್ಕೆ ಇರುವಂತ ಸಲಕರಣೆಗಳು, ಎಕ್ವಿಪ್ಮೆಂಟ್ಗಳು ಇರೋದಿಲ್ಲ ಮತ್ತು ಬೇಕಾಗಿರುವಂಥ ಟೆಕ್ನಿಷಿಯನ್ಗಳು ಕೂಡ ಇರೋದಿಲ್ಲ. ಆ ಕಾರಣದಿಂದ ನಾವು ಇಲ್ಲಿ ಒಂದು ಸಮಗ್ರವಾದಂಥ ಎಲ್ಲ ಒಂದು ಏನೇನು ಬೇರೆ ಬೇರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಭಾಗಗಳಿದೆ, ಎಲ್ಲರನ್ನೂ ಕೂಡ ಇಲ್ಲಿಗೆ ಬರಮಾಡಿಕೊಂಡು ಇಲ್ಲಿ ಯಾವುದೇ ಒಂದು ವಿಚಾರ ಇರ್ಬೋದು, ಸ್ತ್ರೀ ರೋಗ ಸಂಬಂಧಪಟ್ಟಿದ್ದ ವಿಚಾರ ಇರ್ಬೋದು, ಚರ್ಮ ಸಂಬಂಧಪಟ್ಟಿದ್ದ ವಿಚಾರ ಇರ್ಬೋದು, ಮೂತ್ರಪಿಂಡ ಇರ್ಬೋದು, ಮಾನಸಿಕ ಇರ್ಬೋದು, ಅಥವಾ ನೇತ್ರದ ಚಿಕಿತ್ಸೆ ಇರ್ಬೋದು, ಕಿವಿ, ಕಣ್ಣು ಮತ್ತು ಮೂಗು ಅರುದು ಇರ್ಬೋದು, ಗಂಟಲು ಯಾವುದೇ ಇರ್ಬೋದು, ಎಲ್ಲವನ್ನೂ ಕೂಡ ಇಲ್ಲಿ ತಪಾಸಣೆ ಮಾಡಿಸ್ತಕ್ಕಂಥದಕ್ಕೆ ಇಲ್ಲಿ ತಜ್ಞರು ಬಂದಿದ್ದಾರೆ ಮತ್ತು ಒಳ್ಳೊಳ್ಳೆಯ ಎಕ್ವಿಪ್ಮೆಂಟ್ ಸಲಕರಣೆ ಕೂಡ ಬಂದಿದೆ ಮತ್ತು ಇಲ್ಲಿಯ ಜನರಿಗೆ ಇದರಿಂದ ಗೊತ್ತಾಗ್ತಕ್ಕಂಥದ್ದು ಅವಕಾಶ ಇದೆ.